ದ್ವಿತೀಯ PUCಯಲ್ಲಿ ಇತಿಹಾಸವನ್ನು ಓದುತ್ತಿರುವ ವಿದ್ಯಾರ್ಥಿಗಳಿಗೆ ಸ್ವಾಗತ. ಈಗ ನಿಮ್ಮ ಮಾದರಿ ಪ್ರಶ್ನೆ ಪತ್ರಿಕೆ 1 ನೋಡಿ, ಈ ಸಾಲಿನ 2025-26 ಮಾದರಿ ಪ್ರಶ್ನೆ ಪತ್ರಿಕೆ 1ರ ಉತ್ತರಗಳನ್ನು ನಾವು ನೋಡೋಣ. ಈಗಾಗಲೇ ನಿಮ್ಮ ದ್ವಿತೀಯ PUCಯ ಕನ್ನಡದ ಮಾದರಿ ಪ್ರಶ್ನೆ ಪತ್ರಿಕೆ 1, 2 ಮತ್ತು 3 ಈ 3 ಪ್ರಶ್ನೆ ಪತ್ರಿಕೆಗಳ ಉತ್ತರಗಳನ್ನು ಕೂಡ ನಮ್ಮ ಚಾನಲ್ನಲ್ಲಿ ಮಾಡಿದ್ದು, ಅವುಗಳನ್ನು ಕೂಡ ನೀವು ನೋಡಬಹುದು. ಈಗ ಕೊಟ್ಟಿರುವ ಆಯ್ಕೆಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆರಿಸಿ ಬರೆಯಿರಿ ಎಂದಿದ್ದಾರೆ. ಭಾಗ ಎದಲ್ಲಿ ನೋಡಿ, ಪ್ರತಿಪಾದನೆ: ಸಿಂಧೂ ನಾಗರಿಕತೆಯು ಪ್ರಪಂಚದ ಪ್ರಾಚೀನ ನಾಗರಿಕತೆಗಳಲ್ಲಿ ಒಂದಾಗಿದೆ. ಇದು ಈಜಿಪ್ಟ್, ಮೆಸೊಪೊಟೇಮಿಯಾ ಮತ್ತು ಚೀನಾ ನಾಗರಿಕತೆಗಳ ಸಮಕಾಲೀನ ನಾಗರಿಕತೆಯಾಗಿದೆ. ಈ ರೀತಿ ಒಂದು ಅಸರ್ಷನ್ ಮತ್ತು ರೀಸನಿಂಗ್ ಕ್ವಶನ್ನ ಕೇಳಿದ್ದಾರೆ. ಇದರಲ್ಲಿ ನೋಡಿ, ಎರಡೂ ಸರಿಯಾಗಿದೆ. ಎ ಮತ್ತು ಆರ್ ಎರಡೂ ಸರಿಯಾಗಿವೆ ಹಾಗೂ ಆರ್ ಎನ ಸರಿಯಾದ ವಿವರಣೆಯಾಗಿದೆ. ಉತ್ತರ ಸಿ. ಇನ್ನು ಶಾತವಾಹನರ ರಾಜಧಾನಿ ಪ್ರತಿಷ್ಠಾನ ಪ್ರಸ್ತುತ ಕಂಡುಬರುವ ರಾಜ್ಯ. ಯಾವ ರಾಜ್ಯದಲ್ಲಿ ಕಂಡುಬರ್ತದೆ? ಇದು ಮಹಾರಾಷ್ಟ್ರ ರಾಜ್ಯದಲ್ಲಿ ಕಂಡುಬರುತ್ತದೆ. ಮಹಾರಾಷ್ಟ್ರದ ಆಧುನಿಕ ಪೈಥಾನ್ ಎನ್ನುವುದೇ ಆಗಿನ ಪ್ರತಿಷ್ಠಾನ. ಎರಡನೆಯ ತರಾಯಿನ್ ಯುದ್ಧ ಇವರುಗಳ ನಡುವೆ ನಡೆಯಿತು. ಯಾರ ನಡುವೆ ನಡೆಯಿತು? ತರಾಯಿನ್ ಯುದ್ಧ ಮಹಮ್ಮದ್ ಗೋರಿ ಮತ್ತು ಪೃಥ್ವಿರಾಜ್ ಚೌಹಾಣ್ ಅವರ ನಡುವೆ ನಡೆಯಿತು. ನೋಡಿ, ವಿಶಿಷ್ಟಾದ್ವೈತ ಸಿದ್ಧಾಂತದ ಪ್ರತಿಪಾದಕರು ಯಾರು? ನೋಡಿ, ವಿಶಿಷ್ಟಾದ್ವೈತ ಸಿದ್ಧಾಂತದ ಪ್ರತಿಪಾದಕರು ರಾಮಾನುಜಾಚಾರ್ಯರು. ನೀವೆಲ್ಲ ಈ ಸಿದ್ಧಾಂತಗಳನ್ನು ನೆನಪಿಡಬೇಕು. ಶಂಕರಾಚಾರ್ಯರು ಅದ್ವೈತ ಸಿದ್ಧಾಂತವನ್ನು ಪ್ರತಿಪಾದಿಸಿದರೆ, ಮಧ್ವಾಚಾರ್ಯರು ದ್ವೈತ ಸಿದ್ಧಾಂತವನ್ನು ಪ್ರತಿಪಾದಿಸಿದರು. ಬಸವೇಶ್ವರರು ಶಕ್ತಿ ವಿಶಿಷ್ಟಾದ್ವೈತ ಸಿದ್ಧಾಂತವನ್ನು ಪ್ರತಿಪಾದಿಸಿದರು. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಮೊದಲ ಅಧಿವೇಶನ ನಡೆದ ವರ್ಷ 1885. ಇನ್ನು ಕೊಟ್ಟಿರುವ ಉತ್ತರಗಳಲ್ಲಿ ಸರಿಯಾದುದನ್ನು ಆರಿಸಿ ಬಿಟ್ಟ ಸ್ಥಳಗಳನ್ನು ಭರ್ತಿ ಮಾಡಿ ಎಂದಿದ್ದಾರೆ. ಅಶ್ವಘೋಷ ರಚಿಸಿದ ಕೃತಿ ಯಾವುದು? ಬುದ್ಧಚರಿತ. ಎಲಿಫೆಂಟ್ ಆದ ಪುರಾತನ ಹೆಸರು ಗೋರವಪುರಿ. ಡ್ಯಾಶ್ನನ್ನು ಭಾರತದ ಗಿಣಿ ಎಂದು ಕರೆಯಲಾಗಿದೆ. ಯಾರನ್ನ? ಅಮೀರ್ ಖುಸ್ರೋ. ಡ್ಯಾಶ್ ರವರು ಮೈಸೂರು ರಾಜ್ಯದ ಪ್ರಥಮ ಮುಖ್ಯಮಂತ್ರಿಯಾಗಿದ್ದರು. ಯಾರು? KC ರೆಡ್ಡಿ. ರಕ್ಷಿಸು ಕರ್ನಾಟಕ ದೇವಿ ಗೀತೆಯನ್ನು ರಚಿಸಿದವರು ಶಾಂತಕವಿ. ಈಗ ಕೆಳಗಿನವುಗಳನ್ನು ಹೊಂದಿಸಿ ಬರೆಯಿರಿ ಎಂದಿದ್ದಾರೆ. ವೇಮಾ ಕ್ಯಾಡ್ಫೈಸಸ್. ನೋಡಿ, ವೇಮಾ ಕ್ಯಾಡ್ಫೈಸಿಸ್ ಬೌದ್ಧ ವಿದ್ವಾಂಸ. ರಾಜಾ ತೋದರಮಲ್ ಕಂದಾಯ ಮಂತ್ರಿ. ನೋಡಿ, ಅನೇಕ ಸುಧಾರಣೆಗಳು ಇವರ ಕಾಲದಲ್ಲಿ ಆದವು. ಎರಡನೇ ಇಬ್ರಾಹಿಂ ಆದಿಲ್ ಶಾನ್ನ ಜಗದ್ಗುರು ಬಾದ್ಶಾ ಅಂತ ಕರಿತಾ ಇದ್ರು. ಗುರು ನಾನಕ್ ಸಿಖ್ ಧರ್ಮದ ಸ್ಥಾಪಕ. ಆಲೂರು ವೆಂಕಟರಾವ್ ಕರ್ನಾಟಕ ಗತವೈಭವ. ಇನ್ನು ಕೆಳಗಿನ ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ ಒಂದು ಪದ ಅಥವಾ ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ ಕೇಳಿದ್ದಾರೆ. ನೋಡಿ, ಸಿಂಧೂ ನಾಗರಿಕತೆಯ ಹಡಗುಕಟ್ಟೆ ಎಲ್ಲಿ ಪತ್ತೆಯಾಗಿದೆ? ನೋಡಿ, ಹಡಗುಕಟ್ಟೆ ಎಲ್ಲಿ ಪತ್ತೆಯಾಗಿದೆ ಅಂತ ಕೇಳಿದ್ದಾರೆ. ಲೋಥಾಲ್ ಎಂಬಲ್ಲಿ ಅದು ಪತ್ತೆಯಾಗಿದೆ. ಲೋಥಾಲ್, ದೊಡ್ಡ ಥ, ಲೋಥಾಲ್. ಅರ್ಥಶಾಸ್ತ್ರ ಬರೆದವರು ಯಾರು? ನಿಮಗೆಲ್ಲ ಗೊತ್ತಿದೆ. ಅರ್ಥಶಾಸ್ತ್ರವನ್ನು ಬರೆದವರು ಕೌಟಿಲ್ಯ. ಕೌಟಿಲ್ಯನ ಅರ್ಥಶಾಸ್ತ್ರ ಅಂತಲೇ ಫೇಮಸ್ ಆಗಿದೆ. ಕಬೀರರು ರಚಿಸಿದ ಭಕ್ತಿಗೀತೆಗಳು ಯಾವ ಪ್ರಕಾರದಲ್ಲಿವೆ? ದೋಹ. ನಿಮ್ಮ ಪುಸ್ತಕದಲ್ಲಿ ದೋಹ ಅಂತ ಕೊಟ್ಟಿದ್ದಾರೆ, ದೋಹ ಅಂತ ಬರೀರಿ. ಡಚ್ ಈಸ್ಟ್ ಇಂಡಿಯಾ ಕಂಪನಿ ಯಾವ ವರ್ಷ ಸ್ಥಾಪನೆಯಾಯಿತು? ನೋಡಿ, 1602ರಲ್ಲಿ ಸ್ಥಾಪನೆಯಾಯಿತು. ಸೋರಿಕೆ ಸಿದ್ಧಾಂತವನ್ನು ಪ್ರತಿಪಾದಿಸಿದವರು ಯಾರು? ನೋಡಿ, ಸೋರಿಕೆ ಸಿದ್ಧಾಂತವನ್ನು ಪ್ರತಿಪಾದಿಸಿದವರು ದಾದಾಬಾಯಿ ನವರೋಜಿಯವರು. ಇನ್ನು ಕೆಳಗಿನ ಯಾವುದಾದರೂ 8 ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ 2 ಪದ ಅಥವಾ 2 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಕೇಳಿದ್ದಾರೆ. ಭಾರತದ 2 ಇತರೆ ಹೆಸರುಗಳನ್ನು ತಿಳಿಸಿ. ನೋಡಿ, ಭಾರತಕ್ಕೆ ಅನೇಕ ಹೆಸರುಗಳಿವೆ. ಭರತವರ್ಷ, ಭಾರತ, ಜಂಬೂದ್ವೀಪ, ಹಿಂದೂಸ್ತಾನ, ಹೀಗೆ ಯಾವುದಾದ್ರೂ 2 ಹೆಸರುಗಳನ್ನು ಹೇಳಬೇಕು ನೀವು. ಭರತವರ್ಷ, ಜಂಬೂದ್ವೀಪ, ಹಿಂದೂಸ್ತಾನ, ಭರತಖಂಡ ಅಂತ ಕೂಡ ಕರಿತೀವಿ. ಭಾರತದಲ್ಲಿ ಉದಯಿಸಿರುವ ಯಾವುದಾದರೂ 2 ಪ್ರಮುಖ ಧರ್ಮಗಳನ್ನು ಹೆಸರಿಸಿ.
ಬೌದ್ಧ ಧರ್ಮ, ಜೈನ ಧರ್ಮ. ಪ್ಯಾಲಿಯೋಲಿಥಿಕ್ ಪದದ ಅರ್ಥವೇನು? ನೋಡಿ, ಪ್ಯಾಲಿಯೋ ಅಂತಂದರೆ ಹಳೆಯ, ಪ್ಯಾಲಿಯೋ ಅಂದರೆ ಹಳೆಯ, ಲಿಥಿಕ್ ಅಂತಂದರೆ ಶಿಲೆ, ಹಳೆಯ ಶಿಲೆ, ಆದ ಕಾರಣ ಹಳೆಯ ಶಿಲಾಯುಗ. ಅದಕ್ಕೆ ಏನಂತೀವಿ? ಪ್ಯಾಲಿಯೋಲಿಥಿಕ್ ಅಂತೀವಿ, ಪ್ಯಾಲಿಯೋಲಿಥಿಕ್ ಏಜ್. ಸಿಂಧೂ ನಾಗರಿಕತೆಯ ಶವ ಸಂಸ್ಕಾರ ಪದ್ಧತಿಗಳನ್ನು ತಿಳಿಸಿ. ಯಾವ್ಯಾವ ಪದ್ಧತಿ ಇದ್ವು? ದಹನ ಪದ್ಧತಿ, ಇಲ್ಲವೇ ಹೂಳುವ ಪದ್ಧತಿ. ಈಗೂ ಕೂಡ ಅದೇ ಪದ್ಧತಿಗಳಿವೆ. ಗೊಮ್ಮಟೇಶ್ವರ ವಿಗ್ರಹವನ್ನು ಪ್ರತಿಷ್ಠಾಪಿಸಿದವರು ಯಾರು ಮತ್ತು ಎಲ್ಲಿ? ನೋಡಿ, ಚಾವುಂಡರಾಯನು ಶ್ರವಣಬೆಳಗೊಳದಲ್ಲಿ ಗೊಮ್ಮಟೇಶ್ವರ ವಿಗ್ರಹವನ್ನು ಪ್ರತಿಷ್ಠಾಪಿಸಿದ. ವಿಷ್ಣುವರ್ಧನ ಯಾವುದಾದರೂ 2 ಬಿರುದುಗಳನ್ನು ತಿಳಿಸಿ. ಯಾವುದು 2 ಬಿರುದುಗಳು? ತಲಕಾಡುಗೊಂಡ. ತಲಕಾಡು ಪ್ರದೇಶವನ್ನು ಆತ ಗೆದ್ದ, ಆದ ಕಾರಣ ತಲಕಾಡುಗೊಂಡ. ಇಲ್ಲಿ ಶ್ರೀ ಅಂತ ಕೂಡ ಹಚ್ಬೋದು ನೀವು, ಶ್ರೀ ತಲಕಾಡುಗೊಂಡ. ಆಮೇಲೆ ಕಂಚಿಗೊಂಡ, ಮತ್ತು ಮಹಾಮಂಡಲೇಶ್ವರ. ಇನ್ನು ಇಂಡೋ ಇಸ್ಲಾಮಿಕ್ ಶೈಲಿಯ ಯಾವುದಾದರೂ 2 ಲಕ್ಷಣಗಳನ್ನು ತಿಳಿಸಿ ಎಂದಿದ್ದಾರೆ. ನೋಡಿ, ಮಿನಾರ್ಗಳು, ಕಮಾನುಗಳು, ಗುಮ್ಮಟಗಳು, ಹಜಾರಗಳು, ಬೃಹತ್ ಹೆಬ್ಬಾಗಿಲುಗಳು, ಇವೆಲ್ಲ ಇಂಡೋ ಇಸ್ಲಾಮಿಕ್ ಶೈಲಿಯ ಲಕ್ಷಣಗಳು. ಇನ್ನು ತಾಜ್ ಮಹಲ್ ಕಟ್ಟಿಸಿದವರು ಯಾರು ಮತ್ತು ಅದು ಎಲ್ಲಿದೆ? ಎಲ್ರಿಗೂ ಗೊತ್ತಿದೆ, ಶಹಜಹಾನ್, ಆಗ್ರಾದಲ್ಲಿ ಇದೆ. ಶಂಕರಾಚಾರ್ಯರನ್ನ ಷಣ್ಮತ ಸ್ಥಾಪನಾಚಾರ್ಯ ಎಂದು ಕರೆಯಲು ಕಾರಣವೇನು? ನೋಡಿ, ಶಂಕರಾಚಾರ್ಯರು ಶಿವ, ವಿಷ್ಣು, ಸೂರ್ಯ, ಗಣೇಶ, ಕುಮಾರ, ಶಕ್ತಿ ದೇವತೆಗಳ ಪೂಜೆಗೆ ಪ್ರಾಮುಖ್ಯತೆ ನೀಡುವುದರ ಮೂಲಕ ವಿವಿಧ ಪಂಥಗಳನ್ನು ಒಂದುಗೂಡಿಸುವ ಪ್ರಯತ್ನ ಮಾಡಿದರು. ಆದ್ದರಿಂದ ಇವರನ್ನು ಷಣ್ಮತ ಸ್ಥಾಪನಾಚಾರ್ಯ ಎಂದು ಕರೆಯುತ್ತಾರೆ. ನೋಡಿ, ಇನ್ನೊಮ್ಮೆ ಹೇಳ್ತೀನಿ. ಶಿವ, ವಿಷ್ಣು, ಸೂರ್ಯ, ಗಣೇಶ, ಕುಮಾರ ಮತ್ತು ಶಕ್ತಿ ದೇವತೆಗಳ ಪೂಜೆಗೆ ಪ್ರಾಮುಖ್ಯತೆ ನೀಡುವುದರ ಮೂಲಕ ವಿವಿಧ ಪಂಥಗಳನ್ನು ಒಂದುಗೂಡಿಸುವ ಪ್ರಯತ್ನವನ್ನು ಶಂಕರಾಚಾರ್ಯರು ಮಾಡಿದರು. ಆದ್ದರಿಂದ ಇವರನ್ನು ಷಣ್ಮತ ಸ್ಥಾಪನಾಚಾರ್ಯ ಎಂದು ಕರೆಯುತ್ತಾರೆ. ಇನ್ನು ಅನುಭವ ಮಂಟಪವನ್ನು ಸ್ಥಾಪಿಸಿದರು ಯಾರು ಮತ್ತು ಎಲ್ಲಿ? ನೋಡಿ, ತುಂಬ ಸುಲಭವಾಗಿದೆ. ಬಸವಣ್ಣನವರು ಕಲ್ಯಾಣದಲ್ಲಿ ಸ್ಥಾಪಿಸಿದರು. ಬಸವೇಶ್ವರರು ಕಲ್ಯಾಣದಲ್ಲಿ ಸ್ಥಾಪಿಸಿದರು. ಕಪ್ಪು ಕೋಣೆ ದುರಂತ ಎಂದರೇನು? ನೋಡಿ, ಕಪ್ಪು ಕೋಣೆ ದುರಂತ ಅಂದರೆ ಇದು ಕಲ್ಕತ್ತಾದ ಆಕ್ರಮಣ. ಯಾವಾಗ ಬ್ರಿಟಿಷರು ಕಲ್ಕತ್ತಾವನ್ನು ಆಕ್ರಮಿಸಿರ್ತಾರಲ್ಲ, ಆವಾಗ ಸಿರಾಜುದ್ದೌಲ 146 ಜನ ಬ್ರಿಟಿಷ್ ಕೈದಿಗಳನ್ನಾಗಿ ಮಾಡಿ ಒಂದು ಚಿಕ್ಕ ಕೋಣೆಯಲ್ಲಿ ಬಂಧಿಸ್ತಾನೆ. ಆವಾಗ 123 ಜನರು ಮರಣವಾಗ್ತದೆ. ಕೇವಲ 23 ಜನ ಮಾತ್ರ ಬದುಕುಳಿತಾರೆ. ಇದಕ್ಕನ್ನ ಕಪ್ಪು ಕೋಣೆಯ ದುರಂತ ಅಂತ ಅಂತಾರೆ. ಸಿರಾಜುದ್ದೌಲ ಖೈದಿಗಳನ್ನು ಮರಣ ಅಪ್ಪಿದ್ದು. ಭಾರತದ ಪ್ರಥಮ ಸ್ವಾತಂತ್ರ್ಯ ಸಮರದ ವಿಫಲತೆಗೆ ಯಾವುದಾದರೂ 2 ಕಾರಣಗಳನ್ನು ಕೊಡಿ ಎಂದರೆ, ಇದು ಕೇವಲ ಮಧ್ಯ ಭಾರತಕ್ಕೆ ಸೀಮಿತವಾಗಿತ್ತು, ಅಂದರೆ ಪೂರ್ಣ ಭಾರತವನ್ನು ಆವರಿಸಿರಲಿಲ್ಲ. ಆಮೇಲೆ ಸರಿಯಾದ ನಾಯಕತ್ವ ಇರಲಿಲ್ಲ, ಶಸ್ತ್ರಾಸ್ತ್ರಗಳ ಸಂಗ್ರಹಣೆ ಸರಿಯಾಗಿರಲಿಲ್ಲ, ಸಮಾನ ಯೋಜನೆ ಇರಲಿಲ್ಲ. ನೋಡಿ, ಮಧ್ಯ ಭಾರತಕ್ಕೆ ಮಾತ್ರ ಸೀಮಿತ, ಸರಿಯಾದ ನಾಯಕತ್ವ, ಶಸ್ತ್ರಾಸ್ತ್ರಗಳ ಸಂಗ್ರಹಣೆ ಸರಿಯಾಗಿರಲಿಲ್ಲ, ಸಮಾನ ಯೋಜನೆ ಇರಲಿಲ್ಲ. ಯಾವುದಾದ್ರೂ 2 ಕಾರಣಗಳು ಬರಿಬೋದು. ಇನ್ನು ರೈತವಾರಿ ಪದ್ಧತಿ ಅಂದರೆ ಏನು? ರೈತರಿಗೆ 50% ಕಂದಾಯವನ್ನು ನಿಯಮಿತವಾಗಿ ಕೊಡಬೇಕು, ಅಂದರೆ ಮಾತ್ರ ಅವರಿಗೆ ಭೂ ಒಡೆತನವನ್ನು ಕೊಡ್ತೀವಿ ಅಂತ ಒಂದು ಮಾಡಿದಂಥ ಪದ್ಧತಿಗೆ ರೈತವಾರಿ ಪದ್ಧತಿ ಅಂತಾರೆ. ಇದರಿಂದ ರೈತರು ಸಂಪೂರ್ಣ ಸರ್ಕಾರದ ಅಧೀನರಾದರು ಬ್ರಿಟಿಷ್ ಸರ್ಕಾರದಲ್ಲಿ. ಅದರಿಂದ ಬಹಳಷ್ಟು ರೈತರು ತಮ್ಮ ಭೂ ಒಡೆತನವನ್ನು ಕಳೆದುಕೊಂಡರು. ಕೆಳಗಿನ ಯಾವುದಾದ್ರೂ 2 ಪ್ರಶ್ನೆಗಳಿಗೆ 15ರಿಂದ 20 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಹೇಳಿದರೆ, ಒಂದೊಂದಕ್ಕೆ 5 ಅಂಕ ಇದೆ. ನೀವು ಈಗಾಗಲೇ ಬ್ಲೂ ಪ್ರಿಂಟನ್ನು ಕೂಡ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಅದರ ಪ್ರಕಾರ ಓದಿಕೊಂಡು ಆರಾಮಾಗಿ ನೀವು 2 ಪ್ರಶ್ನೆಗಳನ್ನು ಬರೀಬೋದು. ಈ ಪ್ರಶ್ನೆಗಳಿಗೂ ಉತ್ತರಗಳು ಬೇಕಂದರೆ ಮುಂದಿನ ವಿಡಿಯೋದಲ್ಲಿ ಮಾಡೋಣ, ಯಾಕಂದರೆ ವಿಡಿಯೋ ತುಂಬ ದೊಡ್ಡದಾಗ್ತದೆ. ಭಾಗ ಡಿಯಲ್ಲಿ ನೋಡಿ, ಕೆಳಗಿನ ಯಾವುದಾದ್ರೂ 2 ಪ್ರಶ್ನೆಗಳಿಗೆ 30ರಿಂದ 40 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ. ಬುದ್ಧನ ಜೀವನ ಮತ್ತು ಬೋಧನೆ, ಗುಪ್ತರ ಕಾಲವನ್ನು ಭಾರತ ಇತಿಹಾಸದಲ್ಲಿ ಸುವರ್ಣಯುಗ ಅಂತ ಏಕೆ ಕರೀತಾರೆ, ವಿಜಯನಗರ ಕಾಲದ ಧರ್ಮ, ಸಾಹಿತ್ಯ ಮತ್ತು ಕಲೆ, ವಾಸ್ತುಶಿಲ್ಪ, ಮತ್ತು ಸರ್ ಎಂ ವಿಶ್ವೇಶ್ವರಯ್ಯ ಆಧುನಿಕ ಮೈಸೂರಿನ ನಿರ್ಮಾತೃ ವಿಶ್ಲೇಷಿಸಿ ಅಂತ ಕೇಳಿದ್ದಾರೆ.
ಇನ್ನು ಈ ಕೆಳಗಿನ ಘಟನೆಗಳನ್ನು ಕಾಲಾನುಕ್ರಮದಲ್ಲಿ ಬರೆಯಿರಿ ಎಂದಿದ್ದಾರೆ. ನೋಡಿ, ಕಾಲಾನುಕ್ರಮದಲ್ಲಿ ಈಗ ಬರೆಯೋಣ. ಮೊದಲ ಪಾಣಿಪತ್ ಕದನ ಯಾವಾಗಾಯಿತು? 1526ರಲ್ಲಿ ಆಯಿತು. ಭಾರತಕ್ಕೆ ಆರ್ಯರ ಆಗಮನ ಯಾವಾಗಾಯಿತು? ನೋಡಿ, ಭಾರತಕ್ಕೆ ಆರ್ಯರ ಆಗಮನ ಸಾಲಿಯಾನ್ ಶಕ ಪೂರ್ವ 2000ದಲ್ಲಿ. ನೋಡಿ, ಇದು ಪೂರ್ವದಲ್ಲಿ ಆದದ್ದು. ಸಾಲಿಯಾನ್ ಶಕ ಪೂರ್ವ 2000ದಲ್ಲಿ ಭಾರತಕ್ಕೆ ಆರ್ಯರ ಆಗಮನ ಆಯಿತು. ಮೈಸೂರು ರಾಜ್ಯಕ್ಕೆ ಕರ್ನಾಟಕ ಅಂತ ನಾಮಕರಣ ಆಗಿದ್ದು ನಿಮಗೆಲ್ಲ ಗೊತ್ತಿದೆ. 1973 ನವೆಂಬರ್ 1ರಂದು. ಬ್ರಹ್ಮ ಸಮಾಜ 1828ರಲ್ಲಿ ಸ್ಥಾಪನೆ ಆಯಿತು. ಅಂದಮೇಲೆ ಭಾರತಕ್ಕೆ ಆರ್ಯರ ಆಗಮನ ಬಿ ಅನ್ನೋದು ಮೊದಲು ಬರುತ್ತೆ. ಆಮೇಲೆ ಭಾರತಕ್ಕೆ ಆರ್ಯರ ಆಗಮನ ಮೊದಲು, ನಂತರ ಮೊದಲ ಪಾಣಿಪಟ್ ಕದನ 1526 ಎ, ನಂತರ ಬ್ರಹ್ಮ ಸಮಾಜ ಸ್ಥಾಪನೆ ಡಿ, ನಂತರ ಸಿ ಬರುತ್ತೆ. ಬಿ ಎ ಟಿ ಸಿ ಈ ರೀತಿ ಹೊಂದಿಸಬೇಕು. ಬಿ ಎ ಡಿ ಸಿ. ಸೂಚನೆಗಳನ್ವಯ ಕೆಳಗಿನ ಪ್ರಶ್ನೆಗಳನ್ನು ಉತ್ತರಿಸಿ. ನಿಮಗೆ ಒದಗಿಸಿರುವಂಥ ಭಾರತ ಭೂಪಟದಲ್ಲಿ ಕೆಳಗಿನ ಐತಿಹಾಸಿಕ ಸ್ಥಳಗಳನ್ನು ಗುರುತಿಸಿ ಪ್ರತಿಯೊಂದು ಸ್ಥಳದ ಬಗ್ಗೆ ವಿವರಣೆ ಬರೆಯಿರಿ. ನೋಡಿ, ಇದಂತೆ ನಿಮ್ಮ ಪುಸ್ತಕದಲ್ಲಿವೆ. ಪಾಟ್ಲಿಪುತ್ರ, ಬಾದಾಮಿ, ಆಗ್ರಾ, ಬಾಂಬೆ, ಜಾಲಿಯನ್ ವಾಲಾಬಾಗ್ ಇವುಗಳ ಬಗ್ಗೆ ನೀವು ಸುಲಭವಾಗಿ ಬರೀಬಹುದು. ಮತ್ತು ಪ್ರಶ್ನೆ ಪತ್ರಿಕೆ 2 ಮುಂದಿನ ವಿಡಿಯೋದಲ್ಲಿ ನೋಡೋಣ. ಸಬ್ಸ್ಕ್ರೈಬ್ ಆಗದವರು ಸಬ್ಸ್ಕ್ರೈಬ್ ಆಗಿ ಮತ್ತು ನಿಮ್ಮ ಗೆಳೆಯರು ಕೂಡ ತಿಳಿಸಿ. ಮತ್ತೆ ಭೇಟಿಯಾಗೋಣ.